ಮಧ್ಯಾಹ್ನ ಊಟ ಮಾಡಿಕೊಂಡು ಕುಡುಗೋಲು ತಗೊಂಡು ಸೀದಾ ಹೊಲ್ತಕ್ಕೆ ಹೋದ್ನೆ. ಕೆಲಸ ಏನಪ್ಪ ಅಂತಂದರೆ ಹಸುಕ್ಕೆ ಮೇವು ಕೊಯ್ಕೊಂಬರ್ಬೇಕಿತ್ತು. ನೆನ್ನೆಯಿಂದ ಮಳೆ ಬೀಳ್ತಾನೆ ಐತೆ ನಮ್ಮೂರಲ್ಲಿ. ಇನ್ನು ಹಸುಗೆ ಮೇವು ಬೇಕಲ್ಲ ಅಂತ ಹೇಳ್ಬಿಟ್ಟು ಸೀದಾ ಹೊಲ್ತಕ್ಕೆ ಹೋದ್ನೆ. ಇನ್ನು ಹೊಲ್ತಕ್ಕೆ ಹೋಗಿ ನೋಡಿದ್ರೆ ಇನ್ನು ನಮ್ಮ ರಾಗಿ ತೆನೆ ನೋಡ್ರೆ ಇನ್ನೆಲ್ಲ ವಾರ ಆದರೆ ಕೊಯ್ಬೇಕು. ಎಲ್ಲ ಆಲ್ಮೋಸ್ಟ್ ಚೆನ್ನಾಗೈತೆ. ಆದರೆ ಈ ಮಳೆಯಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿದ್ದೋಗೈತೆ, ಕೆಳಗಡೆಗೆ ತೂಗುಡಿಸ್ತೈತೆ. ಇನ್ನು ಈ ಕಡೆ ಅವರೆಕಾಯಿ ನೋಡಿದ್ರೆ ಇನ್ನು ಅವರೆ ಗಿಡಗಳು ಕೂಡ ಒಂದು ಕೂಡ ಚೆನ್ನಾಗಿಲ್ಲ. ಅದು ಆಲ್ಮೋಸ್ಟ್ ಎಲ್ಲ ನಿದ್ದೆ ಮಾಡ್ತೈತೆ. ಇದಕ್ಕೂ ಸಹ ತ್ಯಾವ ಜಾಸ್ತಿ ಆಗಿಬಿಟ್ಟೈತೆ. ಇನ್ನು ನಮ್ಮ ಕೈಲಿ ಏನೂ ಇಲ್ಲ ಅಂತೇಳಿ ಅಲ್ಲಿಂದ ಹೋಗ್ಬಿಟ್ಟು ಒಂದು ಮೋಪು ಪಾರ್ಮುಲ್ಲು ಕೊಯ್ಕೊಂಡು ಅಲ್ಲಿಂದ ಬರಬೇಕಾದ್ರೆ 4 ರಾಗಿ ತೆನೆಗಳು ಕಿತ್ಕೊಂಡೆ. ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಮುಂದೆ ಲಾಸ್ಟ್ವರೆಗೂ ನೋಡಿ. ಇನ್ನು ಆ ತೆನೆಗಳು ಕಿತ್ಕೊಂಡು ಮೋಪ್ ಎತ್ಕೊಂಡು ಸೀದಾ ಮಂತ್ಯಾಗ ಬನ್ನಿ. ತಂದಿರೋ ಮೋಪನ ಅಲ್ಲಿ ಹಾಕ್ಬಿಟ್ಟು ಸೀದಾ ಮೂಲೆಗೆ ಬಂದು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಆ ತೆನೆಗಳನ್ನ ಚೆನ್ನಾಗಿ ಸುಟ್ಕೊಂಡೆ. ಒಂದು ಮರ ತಗೊಂಡು ಆ ಮರದಲ್ಲಿ ನೀಟಾಗಿ ಉದುರಿಸ್ಕೊಂಡು ಆ ಬೀಜಗಳೆಲ್ಲ ಉದುರಿಸ್ಕೊಂಡು ಆದಮೇಲೆ ಅವನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅದನ್ನೆಲ್ಲ ಒಂದು ಪ್ಲೇಟಕ್ಕೆ ಬೊಗಿಸ್ಕೊಂಬಿಟ್ಟು ಅದಕ್ಕೆ ಲೈಟಾಗಿ ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಒಂದಷ್ಟು ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ತಿಂತಾಯಿದ್ರೆ ಟೇಸ್ಟು ಬೇರೆ ಲೆವೆಲಲ್ಲಿರುತ್ತೆ. ನೀವು ಯಾರಾದರೂ ಈ ರೀತಿ ಮಾಡ್ಕೊಂಡು ತಿಂದಿದ್ರೆ ಟೇಸ್ಟ್ ಹೆಂಗಿರುತ್ತೆ ಅಂತ ಒಂದು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಟ್ಟು ನಮ್ಮ ಪೇಜ್ನ